ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈ ಸೀಸನಲ್ಲಿ ಸಿಗುವಂತಹ ಅವರೆಕಾಯಿಯನ್ನು ಹಾಕಿಬಿಟ್ಟು ಕಾಳುಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ನಾವು ಕಾಳುಗೊಜ್ಜು ಅಂತೀವಿ, ಕೆಲವು ಕಡೆ ಉಪ್ಸಾರು ಅಂತಾರೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಇದಿದ್ದರೆ ಸಾಕು, ಒಂದು ಮುದ್ದೆ ಇಲ್ಲ 2 ಮುದ್ದೆ ಬೇಕಾದರೂ ತಿಂತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ನೋಡಿ, ಆ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ಹಸಿ ಅವರೆಕಾಳನ್ನು ಸುಲಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಎಳೆದು ತಟ್ಟೆಗಳ ಥರ ಇರುತ್ತೆ ಎಳೆ ಅವರೆಕಾಯಿ, ಅದನ್ನು ಅಷ್ಟೇ ಮುರಿದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಒಂದೊಂದಾಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಮ್ಮ ಖಾರಕ್ಕೆ ಅನುಗುಣವಾಗಿ 7ರಿಂದ 8 ಒಣಗಿದ ಮೆಣಸಿನಕಾಯಿನ ಒಂದು ಕಡ್ಡಿಗೆ ಚುಚ್ಚಿಬಿಟ್ಟು ಸೇರಿಸ್ತಾ ಇದ್ದೀನಿ. ನೀವು ಇದು ಬೇಕು ಅಂದರೆ ಹಸಿಮೆಣಸಿನಕಾಯಿನೂ ಸಹ ಬಳಸ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಮಗೆ ಕಾಳುಗೊಜ್ಜಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಕಾಳುಗೊಜ್ಜು ಜಾಸ್ತಿ ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ. ನಾನು 3/4 ಕುಕ್ಕರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಅದು ವಿಸಿಲ್ ಬರಬೇಕಾಗುತ್ತೆ. 2 ವಿಸಿಲ್ ಬರುವಷ್ಟೊತ್ತಿಗೆ ನೋಡಿ, ಒಂದು ಬಟ್ಲಿಗೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ನೆನೆಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ನೋಡಿ, ಅಷ್ಟೊತ್ತಿಗೆ ಒಂದು 2 ವಿಸಿಲ್ ಬಂದಿದೆ. ತಣ್ಣಕ್ಕೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಕಾಳುಗಳೆಲ್ಲ ಬೆಂದಿದೆ. ನೋಡಿ ಯಾವ ರೀತಿ ಬೆಂದಿದೆ ಅಂತ. 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ, ನುಣ್ಣಕ್ಕೆ ಬೆಂದೋಗುತ್ತೆ. ನೋಡಿ, ಸಾಫ್ಟಾಗಿ ಆಗಿದೆ. ಸಾಫ್ಟಾಗಿ ಬೆಂದ್ರೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಕಾಳುಗಳು. ಈಗ ನೋಡಿ, ಅದನ್ನು ಸೈಡ್ಗೆ ಬಗ್ಸ್ಕೊತಾ ಇದ್ದೀನಿ. ನೀರು ಸಪ್ರೇಟು ಮತ್ತು ಕಾಳುಗಳನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲನೂ ಅಷ್ಟೇ ಬಗ್ಸ್ಬಿಟ್ಟು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿನೂ ಅಷ್ಟೇ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನೂ ಅಷ್ಟೇ ಸಾಫ್ಟಾಗಿ ಆಗಿದೆ. ನೋಡಿ, ಬೆಂದಿದೆ ಎಲ್ಲ ನೀಟಾಗಿ. ನೋಡಿ, ನೀರನ್ನು ಅಷ್ಟೇ ಚೆಲ್ಲಲ್ಲ, ಹಾಗೇ ಮಡ್ಕೊತಾ ಇದ್ದೀನಿ ಸಪ್ರೇಟಾಗಿ. ಈಗ ಒಂದು ಜಾರ್ಗೆ ನಾನು ಏನು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನೋ ಆ ಹುಣಸೆಹಣ್ಣನ್ನು ಒಂದು ಜಾರ್ಗೆ ಸೇರಿಸ್ತಾ ಇದ್ದೀನಿ. ಹಾಗೆ ನಮಗೆ ಗೊಜ್ಜಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಾಳನ್ನು ಸೇರಿಸ್ಕೋಬೇಕಾಗುತ್ತೆ. ನಾನು 1 ಸೌಟ್ ಆಗುವಷ್ಟು ಕಾಳನ್ನು ಸೇರಿಸ್ತಾ ಇದ್ದೀನಿ, ಅಂದರೆ ಅರ್ಧ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸೌಟ್ ಆಗುವಷ್ಟು ಆಗಿದೆ. ನಾನು ಮೆಣಸಿನ್ಕಾಯಿನೂ ಅಷ್ಟೇ ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ನೋಡಿ, ಹುಣಸೆಹಣ್ಣು ಮತ್ತು ಕಾಳುಗಳು ಮೆಣಸಿನ್ಕಾಯಿನ ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ. ಈಗ ಅದೇ ಜಾರ್ಗೆ 1 ಗಡ್ಡೆ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ತರ್ತರಿಯಾಗಿ ಇರಬೇಕು, ಜಾಸ್ತಿ ನುಣ್ಣಕ್ಕೆ ಹಾಕ್ಕೋಬಾರ್ದು. ತರ್ತರಿಯಾಗಿದ್ರೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ, ಹಾಕ್ಕೊಂಡು ಎತ್ಕೊಂಬಂದಿದ್ದೀನಿ. ಈಗ ಅದನ್ನೆಲ್ಲ ತೆಗ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಅಷ್ಟೇ ತೆಗ್ಬಿಟ್ಟು ಅದೇ ಸೇರಿಸ್ತಾ ಇದ್ದೀನಿ. ನೀರು ಅದನ್ನೇ ಬಳಸ್ತಾ ಇದ್ದೀನಿ. ನಾನು ಯಾವ ನೀರು ಕಾಳು ಬೇಯಿಸೋಕ್ಕೆ ಅಂತ ಇಟ್ಟಿದ್ದೀನೋ ಅದೇ ನೀರನ್ನೇ ಬಳಸ್ತಾ ಇದ್ದೀನಿ, ಕಾಳು ಬೇಯಿಸ್ಕೊಂಡಿರೋಂಥ ನೀರು. ಹಾಗೆ ಅದಕ್ಕೆ ಸ್ವಲ್ಪ ಜಾರಿಗೆ ನೀರು ಸ್ವಲ್ಪ ಸೇರಿಸ್ಬಿಟ್ಟು ಅದನ್ನು ಅಷ್ಟೇ ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ, ಕಾಳು ಬೇಯಿಸಿರೋಂಥ ನೀರು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕಿರ್ತೀವಿ ಕಾಳು ಬೇಯುವಾಗ, ಇವಾಗ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ನೀರು ಅದೇ ಹಾಕಿರೋದ್ರಿಂದ. ನೋಡಿ, ಇನ್ನೂ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊತಾ ಇದ್ದೀನಿ. ಅಷ್ಟು ಮಂದಕ್ಕೆ ಇದ್ರೆ ಏನು ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಕ್ಕೇ ಇದ್ರೇ ಚೆನ್ನಾಗಿರುತ್ತೆ. ಮುದ್ದೆಗೆ ಅನ್ನಕ್ಕೆಲ್ಲ ಕಾಂಬಿನೇಷನ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇನ್ನೂ ನೀರು ಉಳಿದಿದೆ, ಅದನ್ನ ಸೈಡ್ ತೆಗೆದಿಟ್ಕೊತಾ ಇದ್ದೀನಿ. ಅದೇನು ಹಾಕ್ತಾಯಿಲ್ಲ. ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾನು ಬಳಸ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ನೀರು. ಈಗ ಇದನ್ನು ಕಾಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಆದರೆ ಸಾಕಾಗುತ್ತೆ, ಜಾಸ್ತಿ ಕಾಯಿಸ್ಕೋಬಾರ್ದು. ಬೆಚ್ಚಗೆ ಆಗಿದೆ ಅಷ್ಟೇ, ನಾವು ಕೈ ಮುಟ್ಟುವಷ್ಟು ಬೆಚ್ಚಗೆ ಆದರೆ ಸಾಕು. ಇಳಿಸಿಡ್ತಾ ಇದ್ದೀನಿ. ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಂದು ಬಾಣಲೆಗೆ 3ರಿಂದ 4 ಚಮಚದಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. 1/4 ಟೀ ಚಮಚದಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2ರಿಂದ 3 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಾಳಿಗೆ ಸೇರಿಸಿರ್ತೀವಿ, ಈಗ ಈರುಳ್ಳಿಗಂತ ನೋಡಿಕೊಂಡು ಚಿಕ್ಕದಾಗಿ ಸೇರಿಸ್ಕೋಬೇಕಾಗುತ್ತೆ. ಕಾಳು ಸ್ವಲ್ಪ ತಿಂದ್ಬಿಟ್ಟು ನೋಡಿಬಿಟ್ಟು ಉಪ್ಪು ಸೇರಿಸ್ಕೋಬೇಕಾಗುತ್ತೆ. ಹಾಗೆ 1 ಚಮಚದಷ್ಟು ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. 1 ಚಮಚ ಹಾಕ್ಕೊಂಡ್ರೆ ಸಾಕು, ಇಲ್ಲಿ ನಾನು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. 1 ಚಮಚ ಅಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಧನಿಯಾ ಪುಡಿ ಎಲ್ಲ ಸಿದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮ್ಮನೆ ಹಾಗೆ ಫ್ರೈ ಮಾಡ್ಕೋಬೇಕು, ಆಗನೇ ಚೆನ್ನಾಗಿರುತ್ತೆ. ಘಮ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಹಾಕ್ಕೊಂಡು ನಾವು ಏನು ಬಗ್ಸಿಟ್ಕೊಂಡಿರ್ತೀವೋ ಕಾಳುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಮಸಾಲೆ ಪುಡಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ರೆಡಿ ಆಗಿದೆ. ಪಲ್ಯನೂ ಅಷ್ಟೇ ಇದೇ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ. ಪಲ್ಯನೂ ರೆಡಿಯಾಗಿದೆ, ಗೊಜ್ಜುನೂ ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ.
ನಾವು ಇದನ್ನು ಕಾಳುಗೊಜ್ಜು ಅಂತೀವಿ, ಕೆಲವು ಕಡೆ ಉಪ್ಸಾರು ಅಂತಾರೆ, ನಾವು ಕಾಳುಗೊಜ್ಜುನೇ ಅನ್ನೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.